ಹಾವೇರಿಯಲ್ಲಿ ನಡೆದಿರ್ತಕ್ಕಂಥ ಒಂದು ರೇಡ್ ಅಬಕಾರಿ ಇಲಾಖೆಯಿಂದ 232 ಪ್ರಕರಣ ದಾಖಲಾಗಿತ್ತು. ವಾಣಿಜ್ಯ ತೆರಿಗೆ ಇಲಾಖೆಯವರು ಅಬಕಾರಿ ಇಲಾಖೆಯವರು ಒಟ್ಟೊಟ್ಟಿಗೆ ರೇಡ್ ಮಾಡಿದ್ದಾರೆ. ಅಂದರೆ ಇದು ಚುನಾವಣಾ ನೀತಿ ಸಂಹಿತೆ ಇತ್ತಲ್ಲ, ಚುನಾವಣಾ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ರೇಡ್ ಆಗಿರ್ತಕ್ಕಂಥದ್ದು. ಅಪಾರ ಪ್ರಮಾಣದ ಹಣ, ಆಮೇಲೆ 8 kg 240 ಗ್ರಾಂ ಗಾಂಜಾ, ಒಟ್ಟು 5,34,850 ರೂಪಾಯಿ ಮೌಲ್ಯದ ವಸ್ತುಗಳನ್ನೆಲ್ಲ ಸೀಸ್ ಮಾಡಿದ್ದಾರೆ. ಕೆಲವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ಹಣವನ್ನು ಸೀಸ್ ಮಾಡಿದ್ದಾರೆ. ನಾಳೆ ಎಲೆಕ್ಷನ್ನು, ಇವತ್ತು ಕೋಟ್ಯಾಂತರ ರೂಪಾಯಿ ಹಣ ಸೀಸ್ ಆಗಿದೆ. 8 kg 240 ಗ್ರಾಂ ಗಾಂಜಾ ಕೂಡ ಜಪ್ತಿಯಾಗಿದೆ. ರಾಜ್ಯದ ಜನರನ್ನ ದಂಗು ಬಡಿಸ್ತಾ ಇದೆ ಈ ಹೊಸ ಪಟ್ಟಿ. ಯಾಕೆ ಗೊತ್ತಾ? 125 ಜನರ ಹೆಸರಿದೆ. ಈ 125 ಜನರಿಗೆ 928 ಸೈಟ್ಗಳನ್ನು ಹಂಚಿದ್ದಾರೆ. ಒಬ್ಬೊಬ್ಬರಿಗೆ 20, 25, 30 ಈ ಥರ ಸೈಟ್. ಸಿದ್ದರಾಮಯ್ಯ ಪತ್ನಿ ಪಡೆದ 14 ನಿವೇಶನಗಳ ವಿವರ ಕೂಡ ಇದರಲ್ಲಿದೆ. ಸಿದ್ದರಾಮಯ್ಯನವರ ಆಪ್ತ ಹಿನ್ಕಲ್ ಪಾಪಣ್ಣ, ಅಬ್ದುಲ್ ವಾಹಿದ್, ಅಬ್ದುಲ್ ವಾಜಿದ್, ಮೇರಿ ಕ್ಯಾಥೆಡ್ರಲ್ ಪ್ಯಾರಿಸ್ ಸೊಸೈಟಿ ಸೇರಿದಂತೆ ಸುಮಾರು ಹಲವರು 30ಕ್ಕೂ ಹೆಚ್ಚು ನಿವೇಶನಗಳನ್ನು ಪಡ್ಕೊಂಡಿದ್ದಾರೆ. 2 ದಿನಗಳ ಹಿಂದೆ 211 ಸೈಟ್ಗಳ ಪಟ್ಟಿ ಬಿಡುಗಡೆಯಾಗಿತ್ತು. ಈಗ ಅದೂ ಸೇರಿದಂತೆ ಒಟ್ಟು 928 ಸೈಟ್ ಪಡೆದಿರೋರ ಪಟ್ಟಿ ರಿಲೀಸ್ ಆಗಿದೆ. ಯಾರ್ಯಾರು ಕೊಟ್ಟಿದ್ದಾರೆ, ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ನೋಡಬೇಕು. ಪಾರ್ವತಿ ಸಿದ್ದರಾಮಯ್ಯನವರಿಗೆ 14 ಸೈಟ್ ಹೋಗಿದೆ. 14 ಸೈಟ್ ಏನೇನೂ ಅಲ್ಲ. ಇವರನ್ನು ತೋರಿಸಿ, ಇವರನ್ನು ಗುರಾಣಿ ಥರ ಮಾಡಿಕೊಂಡು ಉಳಿದವರು ಒಂಥರ ತಿಪ್ಪೆ ಸಾರಿಸ್ಬಿಟ್ಟಿದ್ದಾರೆ. ಮೇರಿ ಕ್ಯಾಥೆಡ್ರಲ್ ಪ್ಯಾರಿಸ್ ಸೊಸೈಟಿ ಅಂತೆ, ಅದು ಯಾವುದು ಅಂತ ಗೊತ್ತಿಲ್ಲ, ನೋಡ್ಬೇಕು. 48 ಸೈಟ್ ಹೋಗಿದೆ ಇವರು ಈ ಪ್ಯಾರಿಸ್ ಸೊಸೈಟಿಗೆ. ಮಹದೇವನವರಿಗೆ 34 ಸೈಟು. ಇವರೆಲ್ಲ ಯಾರು ಅಂತ ಪತ್ತೆ ಹಚ್ಚಿದ್ರೆ ಒಬ್ಬರಲ್ಲ ಒಬ್ಬರು ರಾಜಕಾರಣಿಗಳ ಸಂಬಂಧಿಕರೋ ಸ್ನೇಹಿತರು ಆಗಿರ್ತಾರೆ. MS ಸರ್ಪಭೂಷಣ ಅನ್ನೋರಿಗೆ 33 ಸೈಟು, MS ಸರ್ಪಭೂಷಣ ಅವರಿಗೆ. ಇನ್ನು ಪಾಪಣ್ಣ ಅಂತ, ರಾಕೇಶ್ ಪಾಪಣ್ಣ ಇದ್ದಾರಲ್ಲ, ಆ ಪಾಪಣ್ಣ, ರಾಕೇಶ್ ಪಾಪಣ್ಣ ಅವ್ರ ತಂದೆ, 32 ಸೈಟ್ ಹೋಗಿದೆ ಅವರಿಗೆ. ಸೈಯದ್ ನುಸ್ರತ್ ಅಫ್ಜಾ 31 ಸೈಟ್. ನಾಗರಾಜು ಮತ್ತು ಶ್ರೀನಿವಾಸ್ ಅವ್ರಿಗೆ 26, ಅಬ್ದುಲ್ ವಾಜಿದ್ಗೆ 25, KP ಶಿವಪ್ರಸಾದ್ಗೆ 25, ಚಿಕ್ಕಣ್ಣ KNಗೆ 25, N ಮಂಜುನಾಥ್ಗೆ 23, M ರವಿಕುಮಾರ್ ಅನ್ನೋರಿಗೆ 23, ನೀಲಮ್ಮ ಅನ್ನೋರಿಗೆ 23, ಸೈಯದ್ ಯೂಸುಫ್ಗೆ 21, ಮಹೇಂದ್ರ 19, P ಸಂತೋಷ್ ಕುಮಾರ್ 18, ಮಲ್ಲಪ್ಪ 18, L ವಿವೇಕಾನಂದ ಅನ್ನೋರ್ಗೆ 15, ದೀಪು ರಾಜೇಂದ್ರ 14, ಅಬ್ದುಲ್ ವಾಹಿದ್ 14, ಶಿವಪ್ಪ ಅನ್ನೋರ್ಗೆ 13, ಡಾಕ್ಟರ್ ಸುನೀತಾಬಾಯಿ ಅನ್ನೋರ್ಗೆ 12, P ಮಹದೇವು ಮತ್ತು ಗೀತಾ 11, ಬೋರಮ್ಮ 11, MB ಶ್ರೀನಿವಾಸ್ 10, ಮಹದೇವಸ್ವಾಮಿ C ಅನ್ನೋರಿಗೆ 10. ನೋಡಿ, ಇಲ್ಲಿ ಒಂದು ವಿಚಾರ ಹೇಳಬೇಕು. ಇವರೆಲ್ಲರ ಜಮೀನನ್ನು ಮೂಡಾದವ್ರು ಅಕ್ವೈರ್ ಮಾಡ್ಕೊಂಡಿದ್ರು. ಆದರೆ 1990ಕ್ಕಿಂತ ಹಿಂದೆ ಇವ್ರು ಯಾರಿಗೂ 50-50 ಅನ್ವಯ ಆಗದೇ ಇಲ್ಲ. ಆದರೆ ಇವರೆಲ್ಲರಿಗೂ 50-50 ಅಧೀನದಲ್ಲಿ ಸೈಟನ್ನು ಹಂಚಿಕೆ ಮಾಡಿದ್ದಾರೆ. ನೋಡಿ, ಮೈಸೂರು ಮೂಡಾದಲ್ಲಿ ಸಿಗ್ತಕ್ಕಂಥ ಸೈಟು, ಉದಾಹರಣೆಗೆ ವಿಜಯನಗರ ತಗೊಳ್ಳಿ, 3rd ಸ್ಟೇಜ್ 4th ಸ್ಟೇಜಲ್ಲಿ 30-40 ಸೈಟು 1 ಕೋಟಿಯಿಂದ 1.5 ಕೋಟಿ ಇದೆ. ಒಂದು ಸೈಟು 30-40 ಸೈಟು ಒಂದಕ್ಕೆ 1ರಿಂದ 1.5 ಕೋಟಿ ಇದೆ. ಇಷ್ಟು ಸೈಟ್ಗಳನ್ನ ಈ ರೀತಿ ಮಾಡಿ ಹಂಚಿದ್ದಾರೆ. ಹೆಂಗೆ ಅಂದರೆ ಕೇಳಿದವ್ರಿಗೆ ಬೇಜಾನ್ ಸೈಟ್ಗಳು. ಪ್ರಾಮಾಣಿಕವಾಗಿ ಮೂಡಾ ಸೈಟ್ ಪಡೆಯೋದಕ್ಕೆ ಅಪ್ಲಿಕೇಶನ್ ಹಾಕ್ಕೊಂಡ್ರೆ ಅವರು 10 ವರ್ಷದಿಂದ ಕಾಯ್ತಾ ಇದ್ದಾರೆ, ಸೈಟ್ ಸಿಕ್ಕಿಲ್ಲ.